ಹೇಳಿ. ಇವತ್ತು ನಮ್ಮ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಜನ್ನಾಪುರ ಇವತ್ತು ದಿವಸ ಈಶ್ವರ ಸ್ವಾಮಿ ವಿಗ್ರಹ 15 ಅಡಿ ವಿಗ್ರಹ ಇವತ್ತೇ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಿರಿಗೆರೆ ಗುರುಗಳು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಬಂದು ಸೇರ್ಕೊಬೇಕು ಬೇಗ. ಇವತ್ತು ಈ ನಮ್ಮ ಮಲ್ಲೇಶ್ವರ ದೇವಸ್ಥಾನದ ಕಮಿಟಿಯವರು ಭಾಳ ಶ್ರಮವನ್ನು ಪಟ್ಟು ಭಾಳ ದಿವಸಗಳ ಕನಸು, ಈ ಭಾಗದ ಕನಸಿದು, ಈ ಸ್ಟ್ಯಾಚ್ಯೂನ ಮಾಡಬೇಕು ಅಂತೇಳಿ ಭಾಳ ಶ್ರಮ ಪಟ್ಟು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಕಮಿಟಿಯವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಭಾಳ ಕಾಳಜಿಯನ್ನು ವಹಿಸಿ 3 ದೇವಸ್ಥಾನಕ್ಕೂ ಕೂಡ ಭಾಳ ಕಾಳಜಿಯನ್ನು ವಹಿಸಿ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಿದ್ದಾರೆ. ಭಾಳ ಸ್ವಂತ ಮನೆ ಕೆಲಸ ಮಾಡಿದಾಗೆ ದೇವಸ್ಥಾನ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಶಾಸಕರ ಪರವಾಗಿ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ನಾಗ ಪ್ರತಿಷ್ಠಾಪನೆ ಕೂಡ ಇವತ್ತಿದೆ. ಅದು ಕೂಡ ಭಾಳ ಶಕ್ತಿಯುತವಾದಂಥ ದೇವರು. ಇವತ್ತಿನ ದಿವಸ ನಾಗಪ್ಪನ ಹತ್ರ ಯಾವುದೇ ಬೇಡಿದ್ರು ಕೂಡ ಭಕ್ತರಿಗೆ ಕೊಡ್ತಾರೆ ಅಂತೇಳಿ ಹಿಂದಿನಿಂದಲೂ ಕೂಡ ನಡ್ಕೊಂಡ್ಬಂದಿದೆ, ಪದ್ಧತಿ ಇದೆ. ಹಾಗಾಗಿ ಇವತ್ತು ಅದನ್ನು ಕೂಡ ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಿದ್ದಾರೆ. ಅದು ಕೂಡ ಭಾಳ ವಿಶೇಷ ಇವತ್ತಿನ ದಿವಸ. ಇಲ್ಲಿ ಈ ಕಮಿಟಿಯವ್ರು ಮಾಡೋದೆಲ್ಲ ವಿಶೇಷನೇ, ಭಾಳ ವಿಶೇಷವಾಗಿ ಭಾಳ ಭಕ್ತಿಯಿಂದ ಮಾಡ್ತಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರಲ್ಲ. ಇವತ್ತು ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಕೆಲವು ಹೊತ್ತಲ್ಲಿ ಸ್ವಾಮೀಜಿಯವರು ಬರ್ತಿದ್ದಾರೆ, ಶಾಸಕರು ಬರ್ತೀನಿ ಅಂತ ಹೇಳಿದ್ದಾರೆ, ಮೋಹನವರು ಕೂಡ ಬರ್ತಾರೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ. ಇವತ್ತು ಐತಿಹಾಸಿಕ ಜನ್ನಾಪುರದ ಒಂದು ಐತಿಹಾಸಿಕ ದಿವಸ. ಇವತ್ತು ಇಂಥ ವಿಗ್ರಹವನ್ನು ಎಲ್ಲೂ ಕೂಡ ಸುತ್ತಮುತ್ತದಲ್ಲಿ ಮಾಡಿಲ್ಲ. ಅಂಥ ವಿಗ್ರಹನೂ ಕೂಡ ಮಾಡಿಸಿದ್ದಾರೆ, ದೇವಸ್ಥಾನವೂ ಕೂಡ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಇಲ್ಲಿ ಬರುವಂಥ ಭಕ್ತರಿಗೂ ಕೂಡ ಎಲ್ಲ ಕರುಣಿಸಲಿ ಭಗವಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತು ಅವರು ಕೇರಳಿ ಒಂದು ಸಂಸ್ಥೆಯಿಂದ ಸರ್ಕಾರದಿಂದ ನಮಗೆ ದೇಣಿಗೆ ರೂಪದಲ್ಲಿ 2 ಲಕ್ಷ ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ಅವರಿಗೆ ನಾವು ನಮ್ಮ ಜನ್ನಾಪುರ ಜನತೆಯ ಭಕ್ತಾದಿಗಳ ಪರವಾಗಿ ಮತ್ತು ಈ ದೇವಾಲಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ದೇವತೆಗಳು ಅವರಿಗೆ ಎಲ್ಲ ರೀತಿಯಲ್ಲೂ ಆಯುಷ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಅವರಲ್ಲಿ ಕೇಳಕ್ಕೆ ಆಸೆ ಪಡ್ತೇನೆ. ಅದೇ ರೀತಿ ಉಡುಸ್ಲಾಮ ದೇವಸ್ಥಾನಕ್ಕೂ ಕೂಡ 2 ಲಕ್ಷ ಅನುದಾನ ಕೊಡ್ಲಿಕ್ಕೆ ಈಗಾಗಲೇ ನಮ್ಮಿಂದ ಅರ್ಜಿಯನ್ನ ತಗೊಂಡಿದ್ದಾರೆ. ಅದು ಕೂಡ ಈಗಾಗಲೇ ಅದು ಒಂದು ಪ್ರೋಸೆಸ್ ಕಾರ್ಯಗತದಲ್ಲಿ ನಡೀತಾ ಇದೆ. ಅದು ಕೂಡ ಸದ್ಯದಲ್ಲೇ ಬರುವಂತ ಒಂದು ಸೂಚನೆ ಕಾಣ್ತಾ ಇದೆ. ಮೊನ್ನೆ ಕೂಡ ಕೇಳಿದಾಗ ಹೇಳಿದ್ರು ಇನ್ನೊಂದು ವಾರ 2 ವಾರದಲ್ಲಿ ಬರುತ್ತೆ ಅಂತ ಹೇಳಿ. ಅದು ಕೂಡ ನಮ್ಮ ಉಡುಸ್ಲಾಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಬಳಕೆ ಆಗುವಂತ ಹಣ ಆಗಿರುತ್ತೆ. ಎಲ್ಲಕ್ಕಿಂತ ಮೇಲಾಗಿ ಬೆಳಕು. ನಮಗೆ 3 ದೇವಸ್ಥಾನಗಳಿಗೆ ಮೊನ್ನೆ ಒಂದು ವಾರದ ಕೆಳಗಡೆ ನಾವು ಹೋಗಿ ಕೇಳ್ಕೊಂಡಾಗ MLA ಸಾಹೇಬರು ಮತ್ತೆ ಅವ್ರ ಮಗ ಗಣೇಶ್ ಅವರು ಇಬ್ರು ಕೂಡ ಎಷ್ಟು ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಂತಂದ್ರೆ, ನಾವು ಕೇಳ್ತಿದ್ದಕ್ಕೇನೆ ಅಲ್ಲೇ ಆನ್ ದಿ ಸ್ಪಾಟ್ ಆ ಸಂಬಂಧಪಟ್ಟ ಅಧಿಕಾರಿ ಇಂಜಿನಿಯರಿಗೆ ಕರೆಸಿ ಫೋನ್ ಮಾಡಿ ಅಲ್ಲಿಂದ ಇದನ್ನ ಈಗ ಆಗ್ಬೇಕಪ್ಪ ಇದನ್ನ ಅಂತ ಹೇಳಿ ಅಲ್ಲೇ ಫೋನ್ ಮಾಡೋದನ್ನ ಆರ್ಡರ್ ಮಾಡಿಸಿದ್ರು. ಅದೇ ರೀತಿ 3 ದೇವಸ್ಥಾನಗಳಿಗೆ ಈಗಾಗಲೇ ಪೀಠ ಹಾಕಿದ್ದಾರೆ. ಈಗ ಅದಕ್ಕೆ ಈಗ ಬೆಡ್ಡಿಂಗ್ ಹಾಕಿದ್ದಾರೆ. ಈಗ ಫೌಂಡೇಶನ್ ಈ ವಾರದಲ್ಲೇ ಲೈಟ್ ಕೂಡ ಬರಲಿದೆ. ಈ ರೀತಿ ನಮಗೆ ತುಂಬಾ ಸಹಕಾರವನ್ನ ನೀಡಿದ್ದಾರೆ. ಅವರಿಗೂ ಕೂಡ ಅವರ ಇಡೀ ಫ್ಯಾಮಿಲಿಗೆ, ಅವರ ಕುಟುಂಬಕ್ಕೆ ನಮ್ಮ ಗ್ರಾಮ ದೇವತೆಗಳು ಸಹಕಾರ ನೀಡಲಿ ಅಂತ ಹೇಳಿ ಕೇಳ್ತೀನಿ. ಅದೇ ರೀತಿ ಇನ್ನೊಂದು ಮಾತು ನಾನು ನೆನ್ಪು ಮಾಡಲೇಬೇಕು. ಅಂತರ್ಘಟ್ಟಮ ಸಮುದಾಯ ಭವನಕ್ಕೆ ತುಂಬಾ ತೊಂದರೆ ಆದಂತ ಸಮಯದಲ್ಲಿ ನಮಗೆ ಸಹಕಾರ ನೀಡಿ ಅಧಿಕಾರ ಮಟ್ಟದಲ್ಲಿ, ಜನಗಳ ಮಟ್ಟದಲ್ಲಿ ಬೆಂಗಾವಲಾಗಿ ನಿಂತು ಆ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದಾರೆ. ನಮ್ಮ ದೇವಾಲಯಗಳ ಸಮಿತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಇವತ್ತು ತುಂಬಾ ಸಂತೋಷ, ನಮ್ಮ ಶ್ರೀಗಳು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಂದು ನಮಗೆ ಈ ಒಂದು ಕಾರ್ಯಕ್ರಮನ ಯಶಸ್ವಿ ನಡೆಸಿಕೊಟ್ಟು ಆ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ತೇವೆ. 11ವರೆಗೆ ಈ ಒಂದು ದ್ವಾರಬಾಗಿಲು ಉದ್ಘಾಟನೆ ನಂತರದಲ್ಲಿ ಪ್ರಸಾದ ವಿನಿಯೋಗ, ನಮ್ಮ ಅಧ್ಯಕ್ಷರಂಗೆ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡ್ತೇವೆ. ನಿಮ್ಮ ಹೆಸರು ಇದೆ? ನನ್ನ ಹೆಸರು ಕೆ ಮಂಜಪ್ಪ ಅಂತ. ಇಲ್ಲಿ ದೇವಾಲಯ ಸಮಿತಿಯ ಕಾರ್ಯದರ್ಶಿ ನಾನು. ನಮ್ಮ ಈ ಕಡೆ ಪಕ್ಕದಲ್ಲಿರ್ತಕ್ಕಂಥವ್ರು ವಿರೂಪಾಕ್ಷಯ್ಯ ಅಂತ ಹೇಳಿ ಅವರು ನಮ್ಮ ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿ.